ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಮ್ಯುನಿಕೇಷನ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸ್ನೇಹಿತರೆ, ಏನಾಗುತ್ತೆ, ಈ ಒಂದು ಆನ್ಲೈನ್ ವರ್ಲ್ಡಲ್ಲಿ ಸಿನ್ಸ್ ನಾವು ಇನ್ ಪರ್ಸನ್ ಮೀಟ್ ಮಾಡೋಕ್ಕಾಗಲ್ವಲ್ಲ, ಈ ವಿಡಿಯೋಲಿ ನಿಮ್ಗೆ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ, ಆನ್ಲೈನ್ ವರ್ಲ್ಡಲ್ಲಿ ಕಮ್ಯುನಿಕೇಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಓಕೆನಾ? ಸೊ ಈ ಟಾಪಿಕ್ ಯಾವುದೇ ಡಿಜಿಟಲ್ ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಹೇಳ್ಕೊಡೋಕ್ಕಾಗಲ್ಲ. ಬಟ್ ಇದು ಬೇಸ್ಡ್ ಆನ್ ಮೈ ಕಾಮನ್ ಸೆನ್ಸ್, ರೈಟ್? ಈ ಕಾಮನ್ ಸೆನ್ಸ್ ನೀವು ಜಡ್ಜ್ ಮಾಡಿ ಕರೆಕ್ಟಾಗಿ ಹೇಳ್ತೀನಿ, ನೀವು ಲಾಸ್ಟಲ್ಲಿ ಕಮೆಂಟ್ ಮಾಡಿರಿ. ಆ್ಯಂಡ್ ದಿಸ್ ಹ್ಯಾಸ್ ಬಿನ್ ಪ್ರೂವನ್ ಎವ್ರಿ ಟೈಮ್, ರೈಟ್? ಸೊ ಇದು ಯಾವ ಇನ್ಸ್ಟಿಟ್ಯೂಟ್ ಆಗಲಿ ಯಾರೂ ಹೇಳ್ಕೊಡಲ್ಲ. ಇದು ನನ್ನ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್. ನಾನು ಕೆಲಸ ಮಾಡುವಂಥ 200+ ಕ್ಲೈಂಟ್ಸ್ ಕನ್ಸಲ್ಟ್ ಮಾಡಿ ವರ್ಕ್ ಮಾಡಿ ಒಂದು ಕನ್ಕ್ಲೂಷನ್ ಬಂದಿದ್ದು ಏನಂದರೆ, ಕಮ್ಯುನಿಕೇಷನ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ಕಾನ್ಸೆಪ್ಟು ಎಷ್ಟೊಂದು ಇನ್ಸ್ಟಿಟ್ಯೂಟಲ್ಲಿ ಹೇಳ್ಕೊಡೋದೇ ಇಲ್ಲ. ಸೊ ಇದಕ್ಕೆ ಬೇಸಿಕಲಿ ಒಂದು ಟ್ರೈನಿಂಗ್ ಕೊಡ್ತಾರೆ. ಇದಕ್ಕೆ ಏನಂದ್ರೆ ಬ್ರ್ಯಾಂಡ್ ಕಮ್ಯುನಿಕೇಷನ್ ಅಂತ ಹೇಳಿ ಒಂದು course ಇರುತ್ತೆ. ಆ ಕೋರ್ಸಲ್ಲಿ ಹೇಳ್ಕೊಡ್ತಾರೆ. ಬಟ್ ಸಿಂಪಲ್ ವರ್ಡ್ಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕೆ ಇದು ನೀವು ಕಲೀಲೇಬೇಕು ಕಮ್ಯುನಿಕೇಷನ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ, ನೀವೇನು ಏನೋ ಆ್ಯಡ್ಸ್ ರನ್ ಮಾಡ್ತೀರಾ, ನೀವೇನು ಆಫರ್ ಮಾಡ್ತೀರಾ ಎಲ್ಲ ಮ್ಯಾಚ್ ಆಗಬೇಕು. ಅದನ್ನು ಹೆಂಗೆ ಮಾಡೋದು ಅಂತ ನಾನು ಇನ್ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಕ್ಕದಿರೋ ಬೆಲ್ ಬಟನ್ ಎಕ್ಕನ್ ಅಂತದ್ದು ಕೂಡ ಮರಿಬೇಡಿ. ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋ ರಿಲೀಸ್ ಆದಾಗ. ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ದ್ಯಾಟ್ ಈ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ, ಜಾಸ್ತಿ ಜನಕ್ಕೆ ಇನ್ಫಾರ್ಮೇಷನ್ ಕೂಡ ಶೇರ್ ಆಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನೊಂದು ವಾಟ್ಸಪ್ ಕಮ್ಯುನಿಟಿ ಸ್ಟಾರ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಆ ಕಮ್ಯುನಿಟಿ ಜಾಯ್ನ್ ಆಗಿ. ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ, ಆಂಟರ್‌ಪ್ರಿನರ್‌ಶಿಪ್ ಬಗ್ಗೆ, ಏನೇನು ನಡೀತಿದೆ ಮಾರ್ಕೆಟಲ್ಲಿ, ಬಿಸ್ನೆಸ್ ಆಪರ್ಚುನಿಟೀಸ್ ಏನೇನಿದೆ, ಜಾಬ್ ಓಪನಿಂಗ್ಸ್ ಇದೆ, ಜಾಬ್ ಓಪನಿಂಗ್ಸ್ ಆಗಲಿ ಪ್ರತಿಯೊಂದು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ. ದಯವಿಟ್ಟು ಆ ಕಮ್ಯುನಿಟಿ ಜಾಯ್ನ್ ಆಗಿ. ಸೊ ದ್ಯಾಟ್ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನಾನು ಬರುವಂಥ ದಿನದಲ್ಲಿ ಗೂಗಲ್ ಆ್ಯಡ್ಸ್ ಕೋರ್ಸ್ ಲಾಂಚ್ ಮಾಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್‌ಲಿ ಎಲ್ಲಾರು ಲಿಂಕ್ ಹಾಕ್ತೀನಿ ಬರುವಂಥ ದಿನದಲ್ಲಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಜಾಸ್ತಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ನಾನು ಹೇಳ್ದಂಗೆ ನಿಮಗೆ ಕಮ್ಯುನಿಕೇಷನ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಒಬ್ಬ ಯೂಸರ್ ಇದ್ದಾನೆ. ಸೊ ಅವ್ರಿಗೆ ಸಡನ್ನಾಗಿ ಮಸಾಲೆ ದೋಸೆ ತಿನ್ನಬೇಕಂತ ಆಸೆ ಆಗುತ್ತೆ. ಸೊ ಏನು ಮಾಡ್ತಾರೆ, ನಾನು ಇಲ್ಲಿ ನಿಮಗೆ ವಿಡಿಯೋ ಬೇಕಾದ್ರೆ ಝೂಮ್ ಮಾಡ್ತೀನಿ. ಸೊ ಹಿ ಈಸ್ ಟೈಪಿಂಗ್ ಬೆಸ್ಟ್ ಮಸಾಲೆ ದೋಸೆ ನಿಯರ್ ಮೀ. ಅಂದರೆ ಈ ವ್ಯಕ್ತಿ ಈ ವಾಂಟ್ಸ್ ಟು ಈಟ್ ಮಸಾಲೆ ದೋಸೆ, ರೈಟ್? ಸೊ ಹಿ ಈಸ್ ಲುಕಿಂಗ್ ಫಾರ್ ಮಸಾಲೆ ದೋಸೆ. ಅಂದರೆ ಈಗ ಈ ವ್ಯಕ್ತಿಗೆ ನಾವು ಮಸಾಲೆ ದೋಸೆ ಆ್ಯಡ್ಸ್ ತೋರಿಸೋದು ಇಂಪಾರ್ಟೆಂಟ್, ರೈಟ್? ಸೊ ಗೂಗಲ್ ಆ್ಯಡ್ಸ್ ಏನು ಮಾಡುತ್ತೆ, ಇದು ಕ್ವೆರಿ ತಗೊಳುತ್ತೆ, ಏನು ಹುಡುಕ್ತಿದ್ದಾರೆ ಅಂತ. ಓಕೆನಾ? ಈ ಕೀವರ್ಡ್ಗೆ ಒಂದು ಹೋಟೆಲ್, ಫಾರ್ ಎಕ್ಸಾಂಪಲ್ ರಾಮೇಶ್ವರಂ ಕೆಫೆ ಅವರು ಬಿಡ್ ಮಾಡ್ತಿದ್ದಾರೆ ಅಂತ ಅನ್ಕೋಣ, ರೈಟ್? ಸೊ ಇಲ್ಲಿ ಅವ್ರಿಗೆ ಇಲ್ಲಿ ನೋಡಿ, ಬೆಸ್ಟ್ ಮಸಾಲೆ ದೋಸೆ ನಿಯರ್ ಮೀ ಅಂತ ಟೈಪ್ ಇದೆಯಾ, ಇಲ್ಲಿ ಆ್ಯಡಲ್ಲಿ ಬೆಸ್ಟ್ ಮಸಾಲೆ ದೋಸೆ ಅಂತ ಇದೆ. ಅವ್ರಿಗೊಂದು ಆ್ಯಡ್ ಸಿಗುತ್ತೆ ಇಲ್ಲಿ. ಓಕೆನಾ? ಆ್ಯಡ್ ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅವ್ರಿಗೆ ಯಾರು ಮಸಾಲೆ ದೋಸೆ ಸೆಲ್ ಮಾಡ್ತಿರ್ತಾರೆ ಅವ್ರಿಗೆ ಆ್ಯಡೇ ಕಾಣಿಸುತ್ತೆ, ರೈಟ್? ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಬೆಸ್ಟ್ ಮಸಾಲೆ ದೋಸೆ ಅಂತ ಹುಡುಕಿದ್ದೀರಾ, ರೈಟ್? ನಿಮಗೆ ಬೆಸ್ಟ್ ಮಸಾಲೆ ದೋಸೆ ಆ್ಯಡ್ ಸಿಕ್ಕಿದೆ. ಆ್ಯಂಡ್ ಬೆಸ್ಟ್ ಮಸಾಲೆ ದೋಸೆ ಯಾರು ಸರ್ವ್ ಮಾಡ್ತಿದ್ದಾರೆ, ಅವರು ಆ ಟೈಮಲ್ಲಿ ಯಾರು ಆ್ಯಡ್ಸನ್ನು ಮಾಡ್ತಿದ್ದಾರೆ, ರಾಮೇಶ್ವರಂ ಕೆಫೆ ಅವ್ರದ್ದು, ರೈಟ್? ಇಲ್ಲಿ ನೀವು ನೋಡೋಕ್ಕೆ ಹೋದರೆ ಕಮ್ಯುನಿಕೇಷನ್ ಎಲ್ಲ ಸೇಮ್ ಇದೆ. ನಾನು ಹುಡುಕ್ತಿರೋಂಥ ಕೀವರ್ಡ್ಸು, ನಾನು ನೋಡ್ತಿರೋಂಥ ಆ್ಯಡ್ಸ್ಗೂ, ಆ್ಯಂಡ್ ಆ ವೆಬ್ಸೈಟು. ಈ ಕೇಸಲ್ಲಿ ಇದನ್ನು ನಾವು ಏನು ಹೋಟ್ಲ್ ಅನ್ಕೋತೀವಿ, ಇದನ್ನು ನಾವು ವೆಬ್ಸೈಟ್ ಅಂತ ಅನ್ಕೊಳ್ಳೋಣ ಫಾರ್ ಟೈಮ್ ಬೀಯಿಂಗ್. ಓಕೆನಾ? ಸೊ ಈಗ ನಾವು ಇದರ ಅರ್ಥ ಏನು? ಈಗ ನಾನು ಒಂದು ಕೀವರ್ಡ್ ಹುಡುಕಿನಿ ಮಸಾಲೆ ದೋಸೆ ಅಂತ, ರೈಟ್? ನಂಗೆ ಬೆಸ್ಟ್ ಮಸಾಲೆ ದೋಸೆ ತುಂಬ ಇಷ್ಟ. ಆ ಮಸಾಲೆ ದೋಸೆನ ಕೀವರ್ಡು ಗೂಗಲ್ ಆ್ಯಡ್ಸಲ್ಲಿ ನಂಗೆ ಕಾಣಿಸ್ಬೇಕು. ಇಲ್ಲಿ ಆ ಗೂಗಲ್ ಆ್ಯಡ್ಸ್ ಅಂದರೆ ಅದು ಇದು, ಆ ಕೀವರ್ಡು ಆ್ಯಡ್ಸಲ್ಲೂ ಕಾಣಿಸ್ಬೇಕು. ಅದೇ ಕೀವರ್ಡ್ ನನಗೆ ವೆಬ್ಸೈಟಲ್ಲಿ ಕೂಡ ಇರಬೇಕು, ರೈಟ್? ಸೊ ನೀವು ನೋಡಿದ್ರೆ ಎವ್ರಿ ಟಚ್ ಪಾಯಿಂಟಲ್ಲಿ ಎಲ್ಲ ಕಡೆ ಮೆಸೇಜಿಂಗ್ ಸೇಮ್ ಇದೆ, ಕಮ್ಯುನಿಕೇಷನ್ ಸೇಮ್ ಇದೆ. ನಾನು ಹುಡುಕ್ತಿರೋಂಥ ಕೀವರ್ಡ್ಸ್ಗೂ, ಓಕೆನಾ, ನಾನು ನೋಡ್ತಿರೋಂಥ ಆ್ಯಡ್ಸ್ಗೂ, ವೆಬ್ಸೈಟಲ್ಲಿರೋ ಕೀವರ್ಡ್ಸ್ಗೂ, 3 ಎಲಿಮೆಂಟಲ್ಲೂ ಕೂಡ ಕಮ್ಯುನಿಕೇಷನ್ ಇಸ್ ಸೇಮ್, ರೈಟ್? ಈ ಥರ ಇದ್ದಾಗ ಏನಾಗುತ್ತಾ, ದ ಚಾನ್ಸಸ್ ಆಫ್ ಕನ್ವರ್ಷನ್ ಇಸ್ ವೆರಿ ಹೈ, ರೈಟ್? ಸೊ ನಾನು ನಿಮ್ಗೆ ಇಲ್ಲಿ ಮೆಸೇಜ್ ಏನಂದರೆ, ನೀವು ಅಕಸ್ಮಾತ್ ಆ್ಯಡ್ಸ್ ರನ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಆ್ಯಡ್ಸ್ ರನ್ ಮಾಡೋಕ್ಕಿಂತ ಮುಂಚೆ ನೀವು ಕೀವರ್ಡ್ ಏನು ಬಿಡ್ ಮಾಡ್ತಾ ಇದ್ದೀರಾ, ಆ ಕೀವರ್ಡಿಗೆ ಬಿಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆ ಕೀವರ್ಡು ಆ್ಯಡ್ ಕಾಪಿಲಿದೆಯಾ, ಆ್ಯಡ್ ಕಾಪಿ ಅಂದರೆ ಅದು ಇದು, ಆ್ಯಡ್ ಕಾಪಿ ಅಂದರೆ ಇದು. ಆ್ಯಂಡ್ ಇದೇ ಕೀವರ್ಡ್ಸು ಅದ್ರ ಬಗ್ಗೆ ರಿಲೇಟೆಡು ಆ ವೆಬ್ಸೈಟಲ್ಲಿ ಇದೆಯಾ ಅಂತಲೂ ನೀವು ನೋಡಬೇಕು, ರೈಟ್? ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಈ ಕೀವರ್ಡ್ನ ಟೈಪ್ ಮಾಡೋರು ಇರ್ತಾರೆ, ಈ ಕೀವರ್ಡ್ಗೆ ಬಿಡ್ ಮಾಡೋರಿರ್ತಾರೆ, ಆ್ಯಡ್ ಕಾಪಿಲೂ ಇರುತ್ತೆ, ಬಟ್ ವೆಬ್ಸೈಟೆಲ್ಲ ಕೀವರ್ಡೇ ಇರೋದಿಲ್ಲ. ಸೊ ಈಗ ನಿಮ್ಗೆ ಏನಾಗುತ್ತೆ, ಈಗ ಹುಡುಕ್ತಿರೋಂಥ ಕೀವರ್ಡ್ಗೂ ಆ್ಯಡು ನೋಡಿದ್ದೀರಾ, ಕ್ಲಿಕ್ ಮಾಡಿದ್ದೀರಾ, ವೆಬ್ಸೈಟ್ ಒಳಗೆ ಹೋದ್ಮೇಲೆ ಅಲ್ಲಿ ಕಥೆನೇ ಉಲ್ಟಾ ಆಗಿದೆ, ರೈಟ್? ಸೊ ಇದು ಇಟ್ಸ್ ನಾಟ್ ಅ ವೆರಿ ಗುಡ್ ವೇ.
ಈ ಥರದಾಗ ಏನಾಗುತ್ತೆ ಹೇಳಿ, ನಿಮ್ಮ ಆ್ಯಡ್ ರ್ಯಾಂಕ್ ಕಡಿಮೆ ಬರುತ್ತೆ, ಕ್ವಾಲಿಟಿ ಸ್ಕೋರ್ ಕಡಿಮೆ ಬರುತ್ತೆ. ಸಡನ್ ಆಗಿ ಏನಾಗುತ್ತೆ ಹೇಳಿ, ನೆಕ್ಸ್ಟ್ ಕಾನ್ವರ್ಸು CPC ಜಾಸ್ತಿ ಆಗುತ್ತೆ, ರೈಟ್? ಬಿಕಾಸ್ ಯು ವಾಂಟ್ ಟು ಬಿಡ್ ಬಟ್ ಯು ಆರ್ ನಾಟ್ ಗಿವಿಂಗ್ ದ ಕ್ವಾಲಿಟಿ ಆಫ್ ದ ಕಾಂಟೆಂಟ್ ವಿಚ್ ಯುವರ್ ಯೂಸರ್ಸ್ ವಾಂಟ್, ರೈಟ್? ಅದಕ್ಕೆ ಇರೋದು ಡಿಜಿಟಲ್ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ತುಂಬ ಇಂಪಾರ್ಟೆಂಟ್. ಅಂದರೆ ಆನ್ಲೈನ್ ಕಮ್ಯುನಿಕೇಶನ್ಲಿ ವಾಟ್ ಆರ್ ಕಮ್ಯುನಿಕೇಟಿಂಗ್ ವಿತ್ ಯುವರ್ ಆಡಿಯನ್ಸ್, ಬಿಕಾಸ್ ನೀವು ಆಡಿಯನ್ಸ್ನ ರಿಯಲ್ ಆಗಿ ನೋಡ್ತಿಲ್ಲ, ರೈಟ್? ಅನ್ಲೆಸ್ ಅಂಡ್ ಅಂಟಿಲ್ ದೇ ಬೈ ಅ ಪ್ರಾಡಕ್ಟ್ ನೀವು ರಿಯಲ್ ನೋಡ್ತಿಲ್ಲ. ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ದೇ ಸ್ಟಿಲ್ ಎ ಸ್ಟ್ರೇಂಜರ್, ಓಕೆನಾ? ನಿಮ್ಗೆ ಯಾರೋ ಇನ್ ಪರ್ಸನ್ ನಿಮ್ಗೆ ಯಾರು ಗೊತ್ತಿಲ್ಲ ಅವರು, ರೈಟ್? ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ. ನಾನು ಹೇಳ್ದಂಗೆ ಇಲ್ಲಿ ಬೆಸ್ಟ್ ಮಸಾಲೆ ದೋಸೆ ನಿಯರ್ ಮೀ ಅಂತ ಟೈಪ್ ಮಾಡಿದ್ದೀವಿ, ರೈಟ್? ಒಬ್ಬ ಯೂಸರ್ ಟೈಪ್ ಮಾಡಿದ್ದಾರೆ, ಓಕೆ, ಗೂಗಲ್ ಆಡ್ಸ್ ಬಂದಿದೆ ಬೆಸ್ಟ್ ಮಸಾಲೆ ದೋಸೆ. ವೆಬ್ಸೈಟ್ ಒಳಗೆ ಇಟಾಲಿಯನ್ ರೆಸ್ಟೋರೆಂಟ್ ಬಗ್ಗೆ ಬರ್ತಿದೆ. ಸೊ ಇವೆಂಚುಲಿ ಹೆಂಗಾಗುತ್ತೆ ಅಂದರೆ, ನೀವು ದಾರಿಲಿ ಹೋಗ್ತಿರ್ತೀರಾ, ನಿಮಗೆ ಚಿಕನ್ ಬಿರಿಯಾನಿ ತಿನ್ಬೇಕಂತ ಅನ್ಸುತ್ತೆ, ಆಚೆಗಡೆ ಬೋರ್ಡ್ ಹಾಕಿರ್ತಾರೆ, ಏನೋ ಚಿಕನ್ ಬಿರಿಯಾನಿ ವಿತ್ ಕೋಕ್, 200 ರುಪೀಸ್, ಚಿಕನ್ ಬಿರಿಯಾನಿ ಪ್ಲಸ್ ಬಿರಿಯಾನಿ ಕಬಾಬ್ ಪ್ಲಸ್ ಕೋಕ್ ಅಂತ ಹೇಳಿ 3 ಹಾಕಿರ್ತಾರೆ, ಓಕೆನಾ? ವಿತ್ 200 ರುಪೀಸ್ ಅಂತ ಹಾಕಿರ್ತಾರೆ. ನೀವು ಸಖತ್ತಾಗಿದೆ ಆಫರ್ ಅಂದ್ಬಿಟ್ಟು ಆ್ಯಡ್ ನೋಡ್ತೀರಾ, ಒಳಗೆ ಹೋಗ್ತೀರಾ. ಒಳಗೆ ಹೋದ್ಮೇಲೆ ಅವ್ರು ಸರ್ವ್ ಮಾಡ್ಬೇಕಾದ್ರೆ ಚಿಕನ್ ಬಿರಿಯಾನಿ, ಕಬಾಬ್, ಕೋಕ್ ಎಲ್ಲ ಕೊಡ್ತಾರೆ. ಬಿಲ್ ಮಾತ್ರ 300 ರೂಪಾಯಿ ಅಂತ ಹಾಕ್ಬಿಡ್ತಾರೆ. ನಿಮ್ಗೆ ಕೋಪ ಬರುತ್ತೋ ಇಲ್ವಾಗ? ಕೋಪ ಬರುತ್ತೆ ಅಲ್ವಾ? ಯಾಕಂದ್ರೆ ಇವರು ಆಚೆ ಪ್ರಾಮಿಸ್ ಮಾಡಿರೋದೇ ಒಂದು, ಒಳಗೆ ಕತೆ ನಡೀತಿರೋದೇ ಒಂದು, ರೈಟ್? ಸೊ ನೀವು ಈ ಥರ ಮೋಸ ನಿಮ್ಮ ಕಸ್ಟಮರ್ಸ್ಗೆ ಯಾವತ್ತೂ ಮೋಸ ಮಾಡಬಾರ್ದು. ನಿಮ್ಮ ಕಸ್ಟಮರ್ಸ್ ಏನು ಹುಡುಕ್ತಿರ್ತಾರೆ, ನಿಮ್ಮ ಆಫರಿಂಗ್ ಏನಿದೆ ಅದನ್ನ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ. ಅಕಸ್ಮಾತ್ ಎಕ್ಸ್ಪೆನ್ಸಿವ್ ಇದ್ರೆ ಮೆನ್ಷನ್ ದ ಪ್ರೈಸ್, ರೈಟ್? ಆಚೆ ಕಡೆ ಕ್ಲಿಕ್ ಬೇಟ್ ಕಂಬಿಟ್ಟು ನೀವು ಚೀಪ್ ಆಗಿದೆ ಅಂತ ಅದು ವೆಬ್ಸೈಟ್ ಒಳಗೆ ಬಂದಾಗ ತುಂಬ ಕಾಸ್ಟ್ಲಿ ತೋರಿಸೋದು, ಇಟ್ಸ್ ನಾಟ್ ಅ ವೆರಿ ಗುಡ್ ಪ್ರಾಕ್ಟೀಸ್, ರೈಟ್? ಈ ಥರ ಮಾಡೋದ್ರಿಂದ ನಿಮ್ಮ ಬ್ರ್ಯಾಂಡ್ ಕ್ರೆಡಿಬಿಲಿಟಿ ಕಳ್ಕೊತೀರಾ ಇನ್ನ ಲಾಂಗ್ ಟರ್ಮ್. ನಿಮಗೆ ದುಡ್ಡು ಸಿಗುತ್ತೆ ಬಟ್ ಬ್ರ್ಯಾಂಡ್ ಕ್ರೆಡಿಬಿಲಿಟಿ ಕಳ್ಕೊತೀರಾ ಇನ್ನ ಲಾಂಗ್ ಟರ್ಮ್. ಇಟ್ ವಿಲ್ ನಾಟ್ ಸಸ್ಟೈನ್, ರೈಟ್? ಬಿ ಟ್ರೂ ಟು ಯುವರ್ ಕಸ್ಟಮರ್ಸ್, ಬಿ ಟ್ರೂ ಟು ಯುವರ್ ಬಿಸ್ನೆಸ್, ರೈಟ್? ನೀವು ಏನು ಆಫರ್ ಮಾಡ್ತಾ ಇದ್ದೀರಾ, ನೀವೇನು ಆ್ಯಡ್ ತೋರಿಸ್ತಾ ಇದ್ದೀರಾ, ನೀವೇನು ಸೆಲ್ ಮಾಡೋಕೆ ಟ್ರೈ ಮಾಡ್ತಿದ್ದೀರಾ, ಎಲ್ಲನೂ ಸೇಮ್ ಇರಬೇಕು. ಕಸ್ಟಮರ್ಸ್ ಹುಡ್ಕೋಂಥ ಕೀವರ್ಡ್ಗೂ, ನೀವು ತೋರಿಸೋಂಥ ಆ್ಯಡು, ನಿಮ್ಮ ವೆಬ್ಸೈಟಲ್ಲಿ ತೋರಿಸುವಂಥ ಕಾಂಟೆಂಟು, ಎಲ್ಲ ಟಚ್ ಪಾಯಿಂಟಲ್ಲೂ ಮ್ಯಾಚ್ ಆಗಬೇಕು. ಈ ಥರ ಆದಾಗ ನಿಮಗೆ ಏನಾಗುತ್ತೆ, ಇಟ್ ಬಿಲ್ಡ್ಸ್ ಅಥೆಂಟಿಸಿಟಿ. ಹಾಗೇನಾಗುತ್ತೆ, ಕ್ವಾಲಿಟಿ ಸ್ಕೋರ್ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಸ್ಕೋರ್ ಜಾಸ್ತಿ ಆಗುತ್ತೆ, ಆ್ಯಡ್ ರ್ಯಾಂಕ್ ಜಾಸ್ತಿ ಆಗುತ್ತೆ, ಆ್ಯಡ್ ರ್ಯಾಂಕ್ ಜಾಸ್ತಿ ಆದರೆ CPC ಆಟೋಮೆಟಿಕ್ಕಾಗಿ ಡೌನ್ ಬರುತ್ತೆ, ರೈಟ್? ಆ್ಯಂಡ್ CTR ಕೂಡ ಜಾಸ್ತಿ ಆಗುತ್ತೆ. ಸೊ ನೀವು ಏನು ಮಾಡಬೇಕು, ನೀವು ಕಸ್ಟಮರ್ ಹುಡ್ಕೋಂಥ ಕೀವರ್ಡ್ಗೂ, ಆ್ಯಡ್ ಕಾಪಿಲಿರುವಂಥ ಕೀವರ್ಡು, ವೆಬ್ಸೈಟಲ್ಲಿರೋ ಕೀವರ್ಡು ಎಲ್ಲ ಕಡೆ ಮ್ಯಾಚ್ ಆಗಬೇಕು, ರೈಟ್? ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಅಕಸ್ಮಾತ್ ದಾರಿಲಿ ಹೋಗ್ತಿರ್ತೀರಾ, ಆಚೆ ಬೋರ್ಡ್ ಹಾಕಿರ್ತಾರೆ ಚಿಕನ್ ಬಿರಿಯಾನಿ ಫಾರ್ 200 ರುಪೀಸ್. ಹೋಟೆಲ್ ಒಳಗೆ ಹೋದಾಗ ಇಡ್ಲಿ ವಡೆ ಸಾಂಬಾರ್ ಕೊಡ್ತಾರೆ. ಹೆಂಗೆ ನಿಮ್ಗೆ ಈಗ ಫೀಲ್ ಆಗ್ತಿದೆಯಲ್ಲ, ಇದೇ ಥರ ಸೇಮ್ ಫೀಲಿಂಗು ಒಬ್ಬ ಯೂಸರ್ಗೆ ಫಸ್ಟ್ ಟೈಮ್ ಬರ್ತಿರೋ ನಿಮ್ಮ ವೆಬ್ಸೈಟ್ ಕೂಡ ಸೇಮ್ ಫೀಲ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ಯು ಡೋಂಟ್ ಡಿಸಪಾಯಿಂಟ್ ದೆಮ್. ಆಲ್ವೇಸ್ ಹ್ಯಾಪಿ ಕಸ್ಟಮರ್ ಇಸ್ ಅ ವೆರಿ ಗುಡ್ ಕಸ್ಟಮರ್, ಓಕೆನಾ? ಒಂದು ಕಸ್ಟಮರ್ ಅಕ್ವೈರ್ ಮಾಡ್ಕೊಳ್ಳೋಕೆ ಇವತ್ತಿನ ಮಾರ್ಕೆಟಲ್ಲಿ ತುಂಬ ಕಷ್ಟ. ಇದಕ್ಕೆ ನಾವು ಕ್ಯಾಕ್ ಅಂತ ಕರಿತೀವಿ, ಅಂದರೆ CAC, ಅಂದರೆ ಕಸ್ಟಮರ್ ಅಕ್ವೈಸಿಷನ್ ಕಾಸ್ಟ್. ಅಂದರೆ ಒಂದು ಕಸ್ಟಮರ್ನ ಅಕ್ವೈರ್ ಮಾಡ್ಕೊಳ್ಳೋಕೆ, ನಮ್ಮ ಬಿಸ್ನೆಸ್ಗೆ, ಅಂದರೆ ನಮ್ಮ ಪ್ರಾಡಕ್ಟ್ ಸರ್ವಿಸ್ನ ಬೈ ಮಾಡೋಕ್ಕೆ, ಒಂದು ಕಸ್ಟಮರ್ ಅಕ್ವೈರ್ ಮಾಡೋಕ್ಕೆ ನಿಯರ್ಲಿ ಇವತ್ತು ಟುಡೇ ನಿಮ್ಮ ಪ್ರೈಸ್ಗೆ 1000 to 1200 ರುಪೀಸ್ ಇದೆ ಆನ್ ಆನ್ ಆವ್ರೇಜ್, ಓಕೆನಾ? ನಿಮ್ಮ ಪ್ರಾಡಕ್ಟ್ ಪ್ರೈಸ್ ಬಂದು 500 ರೂಪಾಯಿ ಇದೆ. ಒಂದು ಕಸ್ಟಮರ್ ಅಕ್ವೈರ್ ಮಾಡೋಕ್ಕೆ 1000 ರೂಪಾಯಿ ನೀವು ಖರ್ಚು ಮಾಡಿದ್ರೆ 500 ರೂಪಾಯಿ ಲಾಸು. ಆ್ಯಂಡ್ ಆ ಕಸ್ಟಮರ್ 500 ರೂಪಾಯಿ ತಗೋದ್ರೆ ಬರೀ 100 ರೂಪಾಯಿ ಪ್ರಾಡಕ್ಟ್ ಕೂಡ ತಗೋಬೋದು. ಸೊ ಮೇಕ್ ಶ್ಯೂರ್ ಯು ಬಿಲ್ಡ್ ದಟ್ ಟ್ರಸ್ಟ್ ವಿತ್ ಯೋರ್ ಆಡಿಯನ್ಸ್, ರೈಟ್? ಸೊ ಇದು ಬೇಸಿಕ್ ಕಮ್ಯುನಿಕೇಶನ್, ರೈಟ್? ನೀವು ಅಕಸ್ಮಾತ್ ಗೂಗಲ್ ಆಡ್ಸ್ ರನ್ ಮಾಡ್ತಾ ಇದ್ದೀರಾ, ಅಕಸ್ಮಾತ್ ಗೂಗಲ್ ಆಡ್ಸ್ ಪ್ರಾಜೆಕ್ಟ್ ತಗೋತಾ ಇರೋದ್ರೆ ಮೇಕ್ ಶ್ಯೂರ್ ಆ ವೆಬ್ಸೈಟ್ ಚೆನ್ನಾಗಿರಬೇಕು. ನಾನು ಯಾವಾಗಲೂ ಎಲ್ಲ ವಿಡಿಯೋಲಿ ಏನು ಹೇಳಿದೆ ಹೇಳಿ, ವೆಬ್ಸೈಟ್ ಅಂದರೆ ಏನು, ಒಂಥರ ದೇವಸ್ಥಾನ ಇದ್ದಂಗೆ, ರೈಟ್? ಯೂಸರ್ಸ್ ಯಾರು, ದೇವ್ರು ಇದ್ದಂಗೆ, ರೈಟ್? ನಮ್ಮ ದೇವಸ್ಥಾನಕ್ಕೆ ದೇವ್ರು ಬಂದಾಗ ನಾವು ದೇವರಿಗೆ ನೈವೇದ್ಯ ಇಡ್ತೀವಿ, ರೈಟ್? ನೈವೇದ್ಯ ಅಂದರೆ ಒಳ್ಳೆ ಹಣ್ಣು ಹಂಪಲು, ಒಳ್ಳೆ ಆಹಾರ ಇಡ್ತೀವಿ, ವಿಷ ಇಡೋದಿಲ್ಲ, ರೈಟ್? ಸೊ ಮೇಕ್ ಶ್ಯೂರ್ ನೀವು ನಿಮ್ಮ ಕಸ್ಟಮರ್ಸ್, ನಿಮ್ಮ ದೇವರಿಗೆ ಒಳ್ಳೆ ಆಹಾರ ಕೊಡಿ, ರೈಟ್? ಪರವಾಗಿಲ್ಲ, ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ, ಯು ಗಿವ್ ವಾಟ್ ಎವರ್ ಯು ವಾಂಟ್, ಯು ಕಮ್ ಫ್ರಮ್ ಅ ಸರ್ವಿಸ್ ಆಫ್ ಗಿವಿಂಗ್, ಓಕೆನಾ? ಬರೋಂಥ ಕಸ್ಟಮರ್ ನಾನು ಹೆಂಗೆ ಕಿತ್ಕೋಬೋದು ಅನ್ನೋದು ಯಾವತ್ತು, ಈ ಮೆಂಟಾಲಿಟಿಲಿ ಯಾವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ. ಅದು ಯಾವತ್ತೂ ಸಸ್ಟೈನ್ ಆಗಲ್ಲ. ನಾನು ಹಲವಾರು ಕಂಪ್ನಿ ಜೊತೆ ನಾನು ಕೆಲಸ ಮಾಡಿದ್ದೀನಿ. ತುಂಬ ಜನ ಬಿಸ್ನೆಸ್ ಓನರ್ಸ್ ಏನು ಮಾಡ್ತಾರೆ ಅಂದರೆ, ಈ ಕಸ್ಟಮರಿಂದ ನಾನು ಎಷ್ಟು ಕಿತ್ಕೋಬೋದು ಅಂತ ನೋಡ್ತಾರೆ ಹೊರತು, ಈ ಕಸ್ಟಮರ್ಗೆ ಈ ಕೊಡೋಂಥ ಪ್ರೈಸಿಗೆ ನಾನು ಇನ್ನೂ ಎಷ್ಟು ಡೆಲಿವರಿ ಮಾಡ್ಬೋದು ನಾನು, ಈ ಒಂದು ಮೈಂಡ್ಸೆಟ್ಟಿಂದ ಬನ್ನಿ. ಸೊ ದ್ಯಾಟ್ ನಿಮ್ಮ ಬಿಸ್ನೆಸ್ ತುಂಬ ಸಸ್ಟೈನ್ ಆಗುತ್ತೆ. ಇದರಿಂದ ಏನಾಗುತ್ತೆ ಗೊತ್ತಾ, ನೀವು ಅಕಸ್ಮಾತ್ ನಿಮ್ಮ ಕಸ್ಟಮರ್ ಟ್ರೀಟ್ ಮಾಡಿದ್ರೆ, ಅವ್ರು ಒಂದು ಇಬ್ಬರನ್ನ ರೆಫರ್ ಮಾಡ್ತಾರೆ, ಆಟೋಮೆಟಿಕಲಿ ನಿಮ್ಮ ಕ್ಯಾಕ್ ಡೌನ್ ಬರುತ್ತೆ. ಕ್ಯಾಕ್ ಅಂದರೆ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಇನ್ನೂ ಕಡಿಮೆ ಬರುತ್ತೆ, ಯಾಕಂದ್ರೆ ನಾನು ರೆಫರ್ ಮಾಡಿದ್ದೀನಿ. ಬಿಕಾಸ್ ಐ ವಾಸ್ ವೆರಿ ಟ್ರೂ ಟು ಯು. ನಾನೇನು ಮಾಡ್ತೀನಿ, ಐ ವಿಲ್ ನಾಟ್ ಸೇ ಸಿಟ್ ಸಿಂಪ್ಲಿ, ಐ ವಿಲ್ ರೆಕಮೆಂಡ್ 2-3 ಪೀಪಲ್ ನನ್ನ ಕ್ಲೋಸ್ ತರಬೇಕು. ವರ್ಡ್ ಆಫ್ ಮೌತ್ ವಿಚ್ ಈಸ್ ವೆರಿ ಪವರ್ಫುಲ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್. ವರ್ಡ್ ಆಫ್ ಮೌತ್ ಮುಂದೆ ಯಾವ ಮಾರ್ಕೆಟಿಂಗ್ ಕೂಡ ವರ್ಕ್ ಆಗಲ್ಲ, ರೈಟ್? ವರ್ಡ್ ಆಫ್ ಮೌತ್ ಅಷ್ಟು ಪವರ್ಫುಲ್. ಅದು ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ವಲ್ಪ ಪಿರಮಿಡ್ ಸ್ಕೀಮ್ ಕರಿತೀವಿ, ಅದು ಯಾಕೆ ಸ್ವಲ್ಪ ಹೋಗ್ತಿದೆ ಅಂದರೆ,
ವರ್ಡ್ ಆಫ್ ಮೌತ್ ತುಂಬ ಪವರ್ಫುಲ್ಲು. ಡಿಜಿಟಲ್ ಮಾರ್ಕೆಟಿಂಗ್ ಅದ್ರ ಮುಂದೆ ಏನೂ ಇಲ್ಲ. ಓಕೆನಾ? ಸೊ ಮೇಕ್ ಶ್ಯೂರ್ ನಿಮ್ಮ ಬಿಸ್ನೆಸ್ಗೆ ಯಾರು ಯೂಸರ್ಸ್ ಬರ್ತಾರಲ್ಲ, ಯು ಗಿವ್ ದೆಮ್ ದ ಬೆಸ್ಟ್ ಸರ್ವಿಸ್. ಅವ್ರು ಅಕಸ್ಮಾತ್ ನಿಮ್ಗೆ ₹10 ಕೊಡ್ತಾರಾ, ಯು ಡೆಲಿವರ್ ₹50 ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್. ಓಕೆನಾ? ಅಕಸ್ಮಾತ್ ಅವರು ₹50 ಕೊಡ್ತಾರಾ, ನೀವು ₹100 ವ್ಯಾಲ್ಯೂ ಅಂತ ಒಂದು ಪ್ರಾಡಕ್ಟ್ ಆರ್ ಸರ್ವಿಸ್ನ ಸೆಲ್ ಮಾಡಿ. ಇನ್ ದ ಲಾಂಗ್ ಟರ್ಮ್ ಅಲ್ಲಿ ನೋಡಿ ನಿಮ್ಮ ಬಿಸ್ನೆಸ್ ಹೆಂಗ್ ಗ್ರೋ ಆಗುತ್ತೆ ಅಂತ. ಬಿಕಾಸ್ ವಾಟ್ ಯು ಗಿವ್ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಯು, ರೈಟ್? ಸೊ ಮೇಕ್ ಶ್ಯೂರ್ ನಿಮ್ಮ ಏನು ಆಫರಿಂಗ್ ಇದೆ, ಮೇಕ್ ಶ್ಯೂರ್ ಯು ಫುಲ್ಫಿಲ್ ದ ಪ್ರಾಮಿಸ್. ಡೋಂಟ್ ಎವರ್ ಕಟ್ ದಟ್ ಪ್ರಾಮಿಸ್. ಸೊ ನೈ ಕಮಿಂಗ್ ಟು ದ ಟಾಪಿಕ್, ಹೇಳ್ದಂಗೆ ಅಲ್ಲಿ ಏನಾಯ್ತು, ಮಸಾಲೆ ದೋಸೆ ಹುಡುಕ್ತಿರೋ, ಬಟ್ ಅದೇ ಹೇಳ್ತಿರಲ್ಲ, ಬಟ್ ಐ ವಾಂಟೆಡ್ ಟು ಈಟ್ ಮಸಾಲೆ ದೋಸೆ ಓನ್ಲಿ, ಬಟ್ ಬಂದಿದ್ದೇನೋ ಇಟಾಲಿಯನ್ ರೆಸ್ಟೋರೆಂಟ್. ಈ ಥರ ಮಾಡೋದ್ರಿಂದ ನಿಮ್ಮ ಆ್ಯಡ್ಸು ಏನೋ ಅಷ್ಟು ರ್ಯಾಂಕ್ ಆಗೋದಿಲ್ಲ, ಆ್ಯಂಡ್ ಆ್ಯಡ್ಸ್ ಕ್ವಾಲಿಟಿ ಕೂಡ ಕಡಿಮೆ ಬರುತ್ತೆ. ಜನ ನಿಮ್ಮ ಬ್ರ್ಯಾಂಡ್ ಟ್ರಸ್ಟ್ ಮಾಡೋದಿಲ್ಲ. ಗೊತ್ತಲ್ಲ, ಇಂಟರ್ನೆಟಲ್ಲಿ ಒಂದೇ ಒಂದು ತಪ್ಪು ಮಾಡಿದ್ರೆ ವೈರಲ್ ಹೆಂಗಾಗುತ್ತೆ ಅಂತ. ಒಂದು ವೈರಲ್ಟಿ ಸಾಕು, ಒಂದು ಕಂಪ್ನಿ ಉದ್ಧಾರ ಮಾಡ್ಬೋದು, ಒಂದು ಕಂಪ್ನಿ ಹಾಳು ಮಾಡ್ಬೋದು. ಮೇಕ್ ಶ್ಯೂರ್ ಯು ಯುಟಿಲೈಸ್ ದ ಪವರ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಓನ್ಲಿ ಫಾರ್ ಗುಡ್ ವೇ, ರೈಟ್? ಆಲ್ವೇಸ್ ಕಮ್ ವಿತ್ ದ ಮೆಂಟಾಲಿಟಿ ಆಫ್ ಸರ್ವಿಸ್. ಓಕೆನಾ? ನಾನು ಕೊಡೋ ₹10, ಅವ್ರ ಕಸ್ಟಮರ್ಸ್ ನಂಗೆ ₹10 ಕೊಟ್ಟರೆ, ನಾನು ಹೆಂಗೆ ಅವ್ರಿಗೆ ₹50 ವ್ಯಾಲ್ಯೂ ಕೊಡ್ಬೋದು. ಈ ಒಂದು ಮೆಂಟಾಲಿಟಿಯಿಂದ ನೀವು ಬಂದರೆ ಡೆಫಿನೆಟ್ಲಿ ವಿಲ್ ಅಟ್ರಾಕ್ಟ್ ಮೋರ್ ಆ್ಯಂಡ್ ಮೋರ್ ಪೀಪಲ್. ಬಿಕಾಸ್ ನಾನು ಹೇಳಿದ್ನಲ್ಲ, ವರ್ಡ್ ಆಫ್ ಮೌತ್ ವಿಲ್ ಆಲ್ವೇಸ್ ವರ್ಕ್. ಸೊ ಮೇಕ್ ಶ್ಯೂರ್ ಈ ವ್ಯಕ್ತಿ ನಾನು ಹೆಂಗೆ ಕಿತ್ಕೋಬೋದು. ಓಕೆನಾ? ಈ ವ್ಯಕ್ತಿ ನಾನು ₹100 ಕೊಟ್ಟು ಅಕ್ವೈರ್ ಮಾಡ್ಕೊಂಡಿದ್ದೀನಿ, ₹50 ಹೆಂಗೆ ತಗೋಬೋದು, ₹500 ಹೆಂಗೆ ತಗೋಬೋದು. ವಿತೌಟ್ ಪ್ರೊವೈಡಿಂಗ್ ವ್ಯಾಲ್ಯೂ, ಡೋಂಟ್ ಎಕ್ಸ್ಪೆಕ್ಟ್ ನೀವು ಹೆಂಗೆ ಆ ಕಸ್ಟಮರಿಂದ ಕಿತ್ಕೋಬೋದು ಅಂತ. ಓಕೆನಾ? ನೀವು ಯಾವುದೇ ಕಸ್ಟಮರ್ ಅಲ್ಲಿ, ಯಾವುದೇ ಬಿಸ್ನೆಸ್ ಆಗಲಿ, ಒಬ್ಬ ಕಸ್ಟಮರ್ ನಿಮಗೆ ₹100 ಕೊಡ್ತಿದ್ದಾರೆ ಅಂದರೆ, ಓಕೆನಾ, ಮೇಕ್ ಶ್ಯೂರ್ ಯು ಹ್ಯಾವ್ ಡೆಲಿವರ್ಡ್ ಹೋಲ್ ಯುವರ್ ಲೈಫ್ ವ್ಯಾಲ್ಯೂ ಟು ದೆಮ್, ರೈಟ್? ಮೇಕ್ ಶ್ಯೂರ್ ದಟ್ ಆ ₹100 ನೀವು ಕೊಡೋ ₹100 ಅವ್ರು ಕೊಡ್ತಾರಲ್ಲ ₹100, ಅದು ಮೇಕ್ ಶ್ಯೂರ್ ಇಟ್ ಇಸ್ ವೆರಿ 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 ಮಚ್ ಫ್ರೂಟ್ಫುಲ್, ರೈಟ್? ಬಿಕಾಸ್ ಯು ಡೋಂಟ್ ನೋ ಆ ₹100 ಅವ್ರ ಲಾಸ್ಟ್ ನಂಬಿಕೆ ಇರ್ಬೋದು, ರೈಟ್? ಈಗ ಅಕಸ್ಮಾತ್ ಈ ಕೋರ್ಸ್ ನೀವು ತಗೊಂಡ್ರೆ, ಆ ಕೋರ್ಸಲ್ಲಿ ಎಷ್ಟು ದುಡ್ಡು ಇರುತ್ತೆ, ಮೇ ಬಿ ಹಿ ಆರ್ ಶಿ ವಿಲ್ ಹ್ಯಾವ್ ದ ಸೇಮ್ ಮನಿ. ಆ ಮನಿನೇ ಹೋಪ್ ಇರ್ಬೋದು. ಆ ದುಡ್ಡು, ಆ ನಂಬಿಕೆ ಕೊಟ್ಟು ನಿಮಗೆ ಕೊಡ್ತಾರೆ, ರೈಟ್? ಆ ಕೊಟ್ಟಿರೋ ನಂಬಿಕೆಗೆ ನೀವು ವಾಪಸ್ ಇನ್ನೂ ಹೆಚ್ಚಿಗೆ ಕೊಡಬೇಕು, ರೈಟ್? ನೀವು ಯಾವುದೇ ರಿಚ್ ಪೀಪಲ್ ನೋಡಿ, ನಾನು ತುಂಬ ಜನ ರಿಚ್ ಪೀಪಲ್ ನಾನು ನೋಡಿದ್ದೀನಿ, ಮೀಟ್ ಮಾಡಿದ್ದೀನಿ. ಅವ್ರ ಕೈ ಯಾವಾಗಲೂ ಹಿಂಗಿರುತ್ತೆ ಹೊತ್ತು ಯಾವತ್ತೂ ಹಿಂಗಿರೋದಿಲ್ಲ, ರೈಟ್? ಸೊ ಆಲ್ವೇಸ್ ಹ್ಯಾವ್ ಯರ್ ಹ್ಯಾಂಡ್ ಲೈಕ್ ದಿಸ್. ಸೊ ಏನಂದರೆ ಕೊಡೋರಾಗಿ, ರೈಟ್? ಇಟ್ಸ್ ನಾಟ್ ದಟ್ ನೀವು ಫ್ರೀಯಾಗಿ ಮಾಡಿ ಅಂತ ಹೇಳ್ತೀರಾ. ಅವ್ರು ಕೊಡೋ ಒಂದು ₹10ಗೆ ನೀವು ಅಟ್ಲೀಸ್ಟ್ ₹50 ಅಷ್ಟು ವ್ಯಾಲ್ಯೂನ ಡೆಲಿವರ್ ಮಾಡಿ, ರೈಟ್? ಮೇಕ್ ಶ್ಯೂರ್ ಈ ಬಿಸ್ನೆಸ್ ಎಥಿಕ್ಸ್ ಜೊತೆ, ಈ ಡಿಜಿಟಲ್ ಮಾರ್ಕೆಟಿಂಗ್ ಜೊತೆ ಬಿಸ್ನೆಸ್ ಎಥಿಕ್ಸ್ ಕೂಡ ಕಲ್ತ್ಕೋಬೇಕು, ರೈಟ್? ಸೊ ವಾಟ್ ಯು ಡೂ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಯು, ರೈಟ್? ಸೊ ಕರ್ಮ ಇಸ್ ವೆರಿ ರಿಯಲ್. ಓಕೆ, ಮೇಕ್ ಶ್ಯೂರ್ ನಿಮ್ಮ ಕಮ್ಯುನಿಕೇಶನ್ ಆಗಲಿ ಎಲ್ಲ ಕಡೆ ಹಾನೆಸ್ಟ್ ಆಗಿರಬೇಕು. ನಾನು ಹೇಳ್ದಂದ್ರೆ ನಿಮ್ಗೆ ಕೊಟ್ಟಿರೋಂಥ ಕೀವರ್ಡು, ಏನು ಬಿಡ್ ಮಾಡ್ತಿರೋಂಥ ಕೀವರ್ಡು, ಆ್ಯಡ್ ಕಾಪಿಲಿರೋ ಕೀವರ್ಡು, ವೆಬ್ಸೈಟಲ್ಲಿರೋ ಕೀವರ್ಡು, ರೈಟ್? ಎಲ್ಲ ಕಡೆ ಮ್ಯಾಚ್ ಆಗಬೇಕು. ಏನು ನೀವು ಆಫರ್ ಇದ್ದೀರಾ, ಆಫರ್ ಎಲ್ಲ ಕಡೆ ಮ್ಯಾಚ್ ಆಗಬೇಕು, ರೈಟ್? ಸೊ ಐ ಗೆಸ್ ನಿಮ್ಗೆ ಈ ಪಾಯಿಂಟ್ ಅರ್ಥ ಆಗಿದೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಸ್ನೇಹಿತರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಆ್ಯಂಡ್ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ, ಸೊ ದಟ್ ಈ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಆಗಲಿ, ಬಿಸ್ನೆಸ್ ಮನ್ ಜೊತೆ ಆಗಲಿ, ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕಂತ ಇರೋರಾಗಲಿ, ಯಾರೇ ಇದ್ರೂ ಈ ವಿಡಿಯೋ ರಿಲೆವೆಂಟ್ ಇರುತ್ತಲ್ಲ ಅವ್ರಿಗೆ ವಿಡಿಯೋ ಶೇರ್ ಮಾಡಿ, ರೈಟ್? ಸೊ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ, ನಂಗೆ ಸ್ವಲ್ಪ ಮೋಟಿವೇಶನ್ ಕೂಡ ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ವಾಟ್ಸ್ಆ್ಯಪ್ ಕಮ್ಯುನಿಟಿ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಅದಕ್ಕೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ನಾನು ಬರೋಂಥ ದಿನದಲ್ಲಿ ನನ್ನ ಗೂಗಲ್ ಆ್ಯಡ್ಸ್ ಕೋರ್ಸ್ ಏನಿದೆ ಅದನ್ನ ಲಾಂಚ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಎಲ್ಲ ಹಾಕ್ತೀನಿ ಬರೋಂಥ ದಿನದಲ್ಲಿ. ಸೊ ಆ ಕೋರ್ಸ್ ನೀವು ತೊಗೊಂಡ್ರೆ ಸಾಕು, ನಿಮಗೆ ಗೂಗಲ್ ಆ್ಯಡ್ಸಲ್ಲಿ ಬೇಸಿಕ್ಸ್ ಏನೇನು ಗೊತ್ತಿರಬೇಕು ಅನ್ನೋದು ಎಲ್ಲ ಈಸಿಯಾಗಿರುತ್ತೆ. ವಿತ್ ಇಂಟರ್ವ್ಯೂ ಬ್ಯಾಂಕ್ಸ್ ಕ್ವಶನ್ ಆಗಲಿ, ಇಂಟರ್ವ್ಯೂ ಹೆಂಗೆ ಕ್ರ್ಯಾಕ್ ಮಾಡೋದಾಗಲಿ, ಮತ್ತು ಟೆಂಪ್ಲೇಟ್ಸ್ ಆಗಲಿ, ಚಾಟ್ ಜಿಪಿಟಿ ಪ್ರಾಂಪ್ಟ್ಸ್ ಆಗಲಿ, ಇದೆಲ್ಲ ಫ್ರೀಯಾಗಿ ನಾನು ಕೊಡ್ತೀನಿ. ಅದರಲ್ಲಿ ತುಂಬ ಮಿನಿಮಲ್ ಕಾಸ್ಟಲ್ಲಿ ಬರುತ್ತೆ. ದಯವಿಟ್ಟು ಆ ಕೋರ್ಸ್ನ ತೊಗೊಳ್ಳಿ, ಇನ್ವೆಸ್ಟ್ ಮಾಡಿ. ಯಾಕೆ ಇನ್ವೆಸ್ಟ್ ಮಾಡಬೇಕು? ಬಿಕಾಸ್ ದ ವರ್ಲ್ಡ್ ವಿಲ್ ನೆವರ್ ಬಿ ಕೈಂಡ್ ಟು ಯು. ಓಕೆನಾ? ನಾನು ಕನ್ನಡದವನು ನಿಮ್ಗೆ ಕೊಟ್ಟೆ, ಬಟ್ ದ ವರ್ಲ್ಡ್ ವಿಲ್ ನೆವರ್ ಬಿ ಕೈಂಡ್ ಟು ಯು ಲೈಕ್ ದಿಸ್, ರೈಟ್? ಏನೇ ಆದರೂ ನೀವು ಇನ್ವೆಸ್ಟ್ ಮಾಡಿ ಕಲೀರಿ, ರೈಟ್? ಈಗ ನೀವು ನನ್ನ ಹತ್ರ ಇನ್ವೆಸ್ಟ್ ಮಾಡ್ತೀರಾ, ಕೋರ್ಸ್ ತೊಗೋತೀರಾ, ಬಟ್ ನಾನು ಸುಮ್ಮನೆ ಇರ್ತೀನ? ನಾನು ಬೇರೆಯವ್ರ ಹತ್ರನೂ ಕಲ್ತ್ಕೊಂಡು ಬಂದಿರ್ತೀನಿ. ನನಗಿನ ಎಕ್ಸ್ಪೀರಿಯನ್ಸ್ 10 ವರ್ಷ 15 ವರ್ಷ ಏನು ಕೆಲಸ ಮಾಡಿರ್ತಾರೆ, ಅಲ್ಲೂ ಕೂಡ ನಾನು ಇನ್ವೆಸ್ಟ್ ಮಾಡ್ತೀನಿ. ನೀವು ನಂಬಲ್ಲ, ನಾನು ವರ್ಷಕ್ಕೆ ₹1,00,000 ಖರ್ಚು ಮಾಡ್ತೀನಿ, ಓನ್ಲಿ ಟು ಲರ್ನ್. ವರ್ಷಕ್ಕೆ 1,00,000 ನಾನು ಬಜೆಟ್ ಇಟ್ಟಿದ್ದೀನಿ ಜಸ್ಟ್ ಟು ಅಪ್ಸ್ಕಿಲ್ ಮೈ ಸೆಲ್ಫ್. ಬಿಕಾಸ್ ನಾನು ಅಪ್ಸ್ಕಿಲ್ ಆಗಲಿಲ್ಲ ಅಂದರೆ ನಿಮಗೆ ನಾನು ಲೇಟೆಸ್ಟ್ ಟೆಕ್ನಿಕ್ಕು, ಲೇಟೆಸ್ಟ್ ಸ್ಟ್ರಾಟಜಿ ಏನು ನಡೀತಿದೆ ಮಾರ್ಕೆಟಲ್ಲಿ ಹೇಳ್ಕೊಡೋಕ್ಕೆ ಆಗೋದಿಲ್ಲ, ರೈಟ್? ಫಸ್ಟು ನಾನು ಕಲಿಬೇಕು, ಕಲ್ತಿಂದ ನಾನು ನಿಮಗೆ ಪ್ರೆಸೆಂಟ್ ಮಾಡೋಂಗಿರಬೇಕು, ರೈಟ್? ಈಗ ನಾನು ಇನ್ನೊಬ್ಬರ ಹತ್ರ ನಾನು ಕಲಿತೇನೆ ಅಂದರೆ ಐ ಆಮ್ ಟ್ರೇಡಿಂಗ್ ದ ಟೈಮ್. ಆ ಟೈಮಿಗೆ ನಾನು ಒಂದು ವ್ಯಾಲ್ಯೂ ಕೊಡ್ತಾ ಇದ್ದೀನಿ, ರೈಟ್? ಸೊ ಡೋಂಟ್ ಥಿಂಕ್ ಇಟ್ ಈಸ್ ಎಕ್ಸ್ಪೆನ್ಸ್, ಬಟ್ ಥಿಂಕ್ ಇಸ್ ಆಟ್ ಅ ಇನ್ವೆಸ್ಟ್ಮೆಂಟ್. ನಾನು ಈಗ ದುಡ್ಡು ಕೊಟ್ಟರೆ ಈ ನಾಲೆಜ್ ಯೂಸ್ ಮಾಡ್ಕೊಂಡು ನಾನು ಎಷ್ಟು ಡಬಲ್ ಮಾಡ್ಬೋದು, ಈ ಮೈಂಡ್ಸೆಟ್ಟಿಂದ ಬನ್ನಿ. ವೆನ್ ಯು ಕಮ್ ವಿತ್ ದಿಸ್ ಮೈಂಡ್ಸೆಟ್ ಅಲ್ಲ, ಆಪರ್ಚುನಿಟೀಸ್ ವಿಲ್ ಆಲ್ವೇಸ್ ಕಮ್ ಟು ಯು, ರೈಟ್? ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಇದೆ ಅನ್ಕೋತೀನಿ. ದಯವಿಟ್ಟು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಾನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.